ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಅಮ್ಮ ಆ್ಯಂಡ್ ಉಷಾಸ್ ಕಿಚನ್. ನಾನಿವತ್ತು ಕರ್ನಾಟಕದ ಸ್ಪೆಷಲ್ ರಾಗಿ ಮುದ್ದೆ ಮಾಡೋದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ. ತಿಳಿದೇ ಇರೋರು ಈಸಿಯಾಗಿ ಮಾಡೋದನ್ನು ತಿಳ್ಕೊಳ್ಳಿ. ನೀರನ್ನು ಕುದಿಯೋದಕ್ಕೆ ಅಂತ ಇಟ್ಟಿದ್ದೀನಿ. ಈಗ ರಾಗಿ ಹಿಟ್ಟು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಂಡು ನೀರು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ರಾಗಿ ಹಿಟ್ಟನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇನ್ನೂ ಸಹ ನೀರಿನ ಜೊತೆಗೆ ಚೆನ್ನಾಗಿ ಬೇಯಬೇಕು, ಅಂದರೆ ಕುಕ್ ಆಗಬೇಕು ಚೆನ್ನಾಗಿ. ನಮ್ಮ ರಾಗಿ ಮುದ್ದೆ ನಮ್ಮ ಕರ್ನಾಟಕದ ಸ್ಪೆಷಲ್. ಸ್ವಲ್ಪ ಜನರಿಗೆ ರಾಗಿ ಮುದ್ದೆ ತಿಂತಿರ್ತೀರ ಮನೇಲಿ, ಬಟ್ ಸ್ವಲ್ಪ ಜನಕ್ಕೆ ಮಾಡೋದಕ್ಕೆ ಗೊತ್ತಿರಲ್ಲ. ಇದು ನಮ್ಮ ದೇಹಕ್ಕೆ ಎಷ್ಟೆಲ್ಲ ಪ್ರಯೋಜನ, ಎಷ್ಟೆಲ್ಲ ಉಪಯೋಗಗಳಿದೆ ಅಂತ ತಿಳ್ಕೊಂಡ್ರೆ ಎಲ್ಲರೂ ತಿನ್ನೋದನ್ನು ಸ್ಟಾರ್ಟ್ ಮಾಡ್ಕೊತೀರ. ಈಗ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಗಂಟು ಕಟ್ಟಬಾರ್ದು. ನೋಡಿ ಯಾವ ರೀತಿ ತೋರಿಸ್ತಾ ಇದ್ದೀವಲ್ಲ ಇಲ್ಲಿ ವಿಡಿಯೋದಲ್ಲಿ ನಾನು, ಅದೇ ರೀತಿ ನೀವು ಮಾಡ್ಕೊಳ್ಳಿ. ಈಗ ಇನ್ನೊಂದು ಸ್ವಲ್ಪ ರಾಗಿ ಹಿಟ್ಟನ್ನು ಆ್ಯಡ್ ಮಾಡಿದ್ದೀನಿ. ಇಷ್ಟು ಉಳಿದಿದೆ, ಇನ್ನು ಇದನ್ನು ಯೂಸ್ ಮಾಡ್ತಿಲ್ಲ. ಮತ್ತೆ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ನಮ್ಮ ಈ ರಾಗಿ ಹಿಟ್ಟಿನಿಂದ ರಾಗಿ ರೊಟ್ಟಿನೂ ಸಹ ಮಾಡ್ಬೋದು. ನಾಳೆ ನಮ್ಮ ಮನೇಲಿ ರಾಗಿ ರೊಟ್ಟಿ ಮಾಡ್ತೀವಿ, ಅದರ ರೆಸಿಪಿನೂ ಸಹ ನಾಳೆ ಹೇಗೆ ಮಾಡ್ತಿದ್ದೀವಿ ಅಂತ ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತು ರಾಗಿ ಮುದ್ದೆ ಯಾರೆಲ್ಲ ಮನೇಲಿ ಮಾಡ್ತಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಈ ರಾಗಿ ಮುದ್ದೆನಲ್ಲಿ ಹೆಚ್ಚಿನ ಪ್ರಮಾಣದ ಕ್ಯಾಲ್ಶಿಯಂ ಮತ್ತು ಮಗ್ನೀಷಿಯಮ್ ಇದೆ. ಸೊ ಇದನ್ನು ನಾವು ಡೈಲಿ ಬೇಸಿಸಲ್ಲಿ ತಿಂತಾ ಇದ್ದರೆ ನಾವು ತುಂಬಾ ಗಟ್ಟಿ ಆಗ್ತೀವಿ. ಮತ್ತು ನಮ್ಮ ಬೋನ್ಸ್ ಏನಿದೆ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಮತ್ತು ಡೈಲಿ ಬೇಸಿಸಲ್ಲಿ ತಿಂತಾ ಇದ್ದರೆ ನಮಗೆ ಒಳ್ಳೆ ರಿಸಲ್ಟು ಸಹ ಸಿಗುತ್ತೆ. ಈಗ ನೋಡಿ ಚೆನ್ನಾಗಿ ಹೀಗೆ ತಿರುಗಿ ಕೊಡ್ತಾ ಇರಬೇಕು. ಇನ್ನೇನು ರೆಡಿ ಆಗ್ತಾಯಿದೆ ನಮ್ಮ ರಾಗಿ ಮುದ್ದೆ. ನೋಡಿ ಇಲ್ಲಿ ಯಾವ ರೀತಿ ತೋರಿಸ್ತಿದ್ದೀವಲ್ಲ ಇದೇ ರೀತಿ ಮಾಡ್ಕೊಳ್ಳಿ. ನೋಡಿ ಎಲ್ಲೂ ಗಂಟಿಲ್ಲ. ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ, ಈಗಿನ ಜನ್ರೇಷನಲ್ಲಿ ತುಂಬಾ ಯಂಗ್ಸ್ಟರ್ಸ್ಗೆಲ್ಲ ಡಯಾಬಿಟೀಸ್ ಸ್ಟಾರ್ಟ್ ಆಗ್ತಿದೆ. ರಾಗಿನ ಡೈಲಿ ಬೇಸಿಸಲ್ಲಿ ಅವರು ಯೂಸ್ ಮಾಡ್ತಾಯಿದ್ರೆ ಏನು ಸಿಮ್ಟಮ್ಸ್ ಇದೆ ಡಯಾಬಿಟೀಸ್ ಅದೆಲ್ಲನೂ ಅವರು ಕಮ್ಮಿ ಮಾಡ್ಕೋಬೋದು. ಬಿಕಾಸ್ ರಾಗಿನಲ್ಲಿ ಇರುವಂತಹ ನಾರಿನಾಂಶ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ನಾರಿನಾಂಶ ಏನಿದೆ ಅದು ಸಕ್ಕರೆ ಮಟ್ಟ, ಅಂದರೆ ಶುಗರ್ ಲೆವೆಲನ್ನು ಅದು ಕಮ್ಮಿ ಮಾಡುತ್ತೆ. ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಸಹ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಮಾರ್ನಿಂಗ್ ಟೈಮ್ಸ್ ರಾಗಿ ಮಾಲ್ಟ್ ಮಾಡಿಕೊಂಡು ಅದನ್ನು ಸಹ ಕುಡಿಬೋದು ಮಾರ್ನಿಂಗ್ ಟೈಮ್ಸು. ಮತ್ತು ಮಧ್ಯಾಹ್ನ ಮುದ್ದೆ ಜೊತೆಗೆ ಸಾರು ಪಲ್ಯ ಈ ಥರ ತಿನ್ಬೋದು. ಬಟ್ ನೈಟ್ ತಿನ್ನೋದು ಅವಾಯ್ಡ್ ಮಾಡ್ಕೊಳ್ಳಿ. ನೈಟ್ ಯಾಕಂದರೆ ಡೈಜೆಷನ್ ಆಗೋದು ಸ್ವಲ್ಪ ಕಮ್ಮಿ ಪ್ರೋಸೆಸ್ ಅಲ್ವಾ. ಆದಷ್ಟು ನೈಟ್ ಊಟ ಆದಮೇಲೆ ಒಂದು 2 hours ಗ್ಯಾಪ್ ಇರಬೇಕು ನಿದ್ದೆ ಮಾಡೋದಕ್ಕೆ. ಸೊ ಇದೊಂದು ಹೆಲ್ತಿ ಟಿಪ್ ಹೇಳ್ತಾ ಇದ್ದೀನಿ. ಆದಷ್ಟು ವಿಡಿಯೋ ನೋಡ್ತಾ ಇರಿ. ನಾನು ನಿಮಗೆ ಹೆಲ್ತಿ ರೆಸಿಪೀಸ್ ಎಲ್ಲ ಶೇರ್ ಮಾಡ್ತಿದ್ದೀನಿ. ಹೆಲ್ತಿ ಟಿಪ್ಸು ಸಹ ನಾನು ನಿಮಗೆ ಯೂಸ್ಫುಲ್ ಟಿಪ್ಸ್ ಹೇಳ್ತಾ ಇರ್ತೀನಿ, ಶೇರ್ ಮಾಡ್ತಾ ಇರ್ತೀನಿ. ಈಗ ನೋಡಿ ನಮ್ಮ ಮುದ್ದೆ ಇನ್ನೇನು ಒಂದು 3/4 ಆಗಿದೆ. ಈಗ ನೋಡಿ ಟಚ್ ಮಾಡಿದಾಗ ಇಟ್ ಇಸ್ ನಾನ್ ಸ್ಟಿಕ್ಕಿ, ಟಚ್ ಆಗ್ತಿಲ್ಲ. ದಿಸ್ ಇಸ್ ದ ಕಂಡೀಷನ್. ನಿಮಗೆ ಇದು ಕುಕ್ ಆಗಿದೆ ಅಂತ ಅರ್ಥ. ರಾಗಿ ಮುದ್ದೆ ಕುಕ್ ಆಗಿದೆ ಅಂತ, ರಾಗಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ಮತ್ತಿನ್ನೊಂದು ಸತಿ ಎಲ್ಲ ಈ ಥರ ರೊಟೇಟ್ ಮಾಡ್ತಾ ಎಲ್ಲ ಮಿಕ್ಸ್ ಮಾಡಬೇಕು. ಮತ್ತಿನ್ನೊಂದು ಟಿಪ್ ಹೇಳ್ತೀನಿ. ನಾವೀಗ ಸಮ್ಮರ್ ಡೇಸಲ್ಲಿ, ಬೇಸಿಗೆ ಸಮಯದಲ್ಲಿ ನಾವೇನಾದರೂ ಈ ರಾಗಿ ಮುದ್ದೆ ತಿಂತಾಯಿದ್ರೆ ಅದು ನಮ್ಮ ದೇಹನ ತಂಪಾಗಿಡುತ್ತೆ. ಮುದ್ದೆ ಪರ್ಫೆಕ್ಟ್ಲಿ ಕುಕ್ ಆಗಿದೆ. ಈಗ ಅದು ಸ್ಟವ್ ಆಫ್ ಮಾಡಿಕೊಂಡು ನೋಡಿ ಕೆಳಗಡೆ ಇಳಿಸ್ಕೊಂಡು ಈಗ ಮುದ್ದೆ ಕಟ್ಟೋದು. ಓಕೆ, ಅಂದರೆ ಬಾಲ್ಸ್ ಮಾಡ್ಕೊಳ್ಳೋದು. ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಸ್ವಲ್ಪ ನೀರನ್ನು ಇಲ್ಲಿ ಲೈಟಾಗಿ ಸ್ಪ್ರೆಡ್ ಮಾಡಿ, ಅಂದರೆ ನಾವಿಲ್ಲಿ ತಟ್ಟೆ ಯೂಸ್ ಮಾಡ್ತಾಯಿದ್ದೀನಿ, ಪ್ಲೇಟು ಅಲ್ಲಿ ಹಾಕಿ ಈಗ ರೌಂಡ್ ಮಾಡ್ಕೋತಾ ಇದ್ದೀನಿ. ಬಿಸಿ ಇರುತ್ತೆ. ಸ್ವಲ್ಪ ಒಂದು ಬೌಲಲ್ಲಿ ನೀರು ಇಟ್ಕೊಳ್ಳಿ. ಹಾಗೆ ಡಿಪ್ ಮಾಡಿಕೊಂಡು ಕೈ ವೆಟ್ ಮಾಡಿಕೊಂಡು ಈ ರೀತಿ ಮಾಡ್ಕೋಬೇಕು ರೌಂಡ್ ಶೇಪಲ್ಲಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ, ಅದು ನೀವು ಎಷ್ಟು ತಿಂತೀರಾ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ರೀತಿ ಬಾಲ್ಸ್ ಮಾಡ್ಕೋಬೇಕು. ಒಂದು ಮುದ್ದೆ ರೆಡಿಯಾಗಿದೆ. ಈಗ ಮುದ್ದೆ ನೋಡಿದ್ದೀರಲ್ವ, ಏನು ಕ್ವಾಂಟಿಟಿ ಏನೂ ಇಲ್ಲ ಅಲ್ಲಿ, ಎಲ್ಲ ತೊಗೊಂಡು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಮುದ್ದೆ
ಪರ್ಫೆಕ್ಟ್ಲಿ ಕುಕ್ ಆಗಿದೆ ಅಂತ ಅರ್ಥ. ಆ ಥರ ಅದಕ್ಕೆ ಸ್ಟಿಕ್ ಆಗಲಿಲ್ಲ ಅಂತ ಹೇಳಿದ್ರೆ ಈಗ ಇನ್ನೂ ಎಷ್ಟು ಕ್ವಾಂಟಿಟಿ ಬೇಕೋ ನೋಡ್ತಾ ಇರಿ ಹೇಗೆ ಇಲ್ಲಿ ರೌಂಡ್ ಮಾಡ್ಕೋತಾ ಇದ್ದೀನಿ ಅಂತ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ತಿಳಿಸ್ತಾ ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಆಗ್ತಿದೆ ನಮ್ಮ ರಾಗಿ ಮುದ್ದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನೀರು ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ಮಾತ್ರನೇ ಕೈಗೆ ಮಾತ್ರ ಸ್ವಲ್ಪ ಡಿಪ್ ಮಾಡ್ಕೋಬೇಕಷ್ಟೆ, ಸ್ವಲ್ಪ ತೊಗೋಬೇಕಷ್ಟೆ ಕ್ವಾಂಟಿಟಿ. ಮತ್ತು ಈ ರೀತಿ ಬಾಲ್ಸ್ ಮಾಡ್ಕೋಬೇಕು. ನಿಮಗೆ ದೊಡ್ಡದು ಬೇಕಂದರೆ ದೊಡ್ಡ ಗಾತ್ರದ್ದು ಮಾಡ್ಕೋಬೇಕು. ನಾವಿಲ್ಲಿ ಮೀಡಿಯಮ್ ಸೈಜ್ ಮುದ್ದೆ ಮಾಡ್ತಾ ಇರೋದು. ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಪರ್ಫೆಕ್ಟ್ ರೌಂಡ್ ಶೇಪ್ ಬಂದಿದೆ. ನೀವು ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ನಿಮ್ಮ ಮನೇಲಿ, ಮತ್ತು ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನನ್ನ ಚಾನಲಲ್ಲಿ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪೀಸೇ ಇರುತ್ತೆ. ಈಸಿ ರೆಸಿಪೀಸ್, ಮಕ್ಕಳ ಲಂಚ್ ಬಾಕ್ಸ್ ರೆಸಿಪೀಸ್ ಇರುತ್ತೆ. ಇನ್ನೇನು ಮುದ್ದೆ ರೆಡಿ ಆಯಿತು. ನಮ್ಮನೇಲಿ ಸಾರು ಪಲ್ಯನೂ ರೆಡಿಯಾಗಿದೆ. ನೋಡಿದ್ರಲ್ಲ, ನಮ್ಮನೇಲಿ ಇಲ್ಲಿ 4 ರಾಗಿ ಮುದ್ದೆ ಮಾಡಿದ್ದೀವಿ. ಇಲ್ಲಿ ನಮ್ಮನೇಲಿ ನುಗ್ಗೆಕಾಯಿ, ಆಲೂಗಡ್ಡೆ ಸಾರು ಮತ್ತು ಬೆಂಡೆಕಾಯಿ ಪಲ್ಯ, ಅದು ವಿಡಿಯೋಸು ಸಹ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮಸ್ತೆ.